ಆದಿ, ವೈ ಆರ್ ಯು ಡೂಯಿಂಗ್ ದಿಸ್? ನನ್ನ ಫೋನ್ ಪಿಕ್ ಮಾಡಿದೆ, ಎಲ್ಲಿದ್ಯಾ? ಹಲೋ ಆದಿ. ಹಲೋ ಶಮಿ, ನಾನು. ಡ್ಯಾಡ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾಕಮ್ಮ, ಏನಾಯ್ತು? ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಡ್ಯಾಡ್. ಬಾಯ್. ಹಾಯ್ ಶಮಿ, ಹೌ ಆರ್ ಯು? ಏಯ್, ಯಾರೇ ನೀನು? ಓಹೋ ನಮ್ಮ ನಂಬರ್ ಸಹ ಸೇವ್ ಮಾಡಿಲ್ಲ ಅಲ್ವಾ? ಇವತ್ತು ಕಾಲೇಜಲ್ಲಿ ನಮ್ಮ ಮೇಲೆ ಕೂಗಾಡ್ಬಿಟ್ಟು ಹೋದ್ಯಲ್ಲ, ಮರ್ತು ಬಿಟ್ಟಿಯಾ? ಇದು ಏನ್ ಕಳ್ಸಿರೋದು ನೀನು? ಆದಿ ಎಲ್ಲಿದ್ದಾನೆ? ಅಯ್ಯೋ ಪಾಪ, ಆದಿ ಎಲ್ಲಿದ್ದಾನೆ ಅಂತ ನಿಂಗೂ ಹೇಳಿಲ್ವಾ ಶಮಿ? ಆದಿನ ಕಂಟ್ರೋಲಲ್ಲಿ ಇಡ್ಕೊ ಅಂತ ಹೇಳಿದ್ವಿ ತಾನೆ. ಈಗ ನೋಡು, ಅವನು ಇಲ್ಲಿಗೆ ಬಂದಿದ್ದಾನೆ. ಅದು ಸುಮ್ಮನೆ ಬಂದಿಲ್ಲ, ನಮ್ ಲಕ್ಷ್ಮಿ ಜೊತೆ ಮಾತಾಡ್ತಾ ಇದ್ದಾನೆ. ನೋ 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 ನೋ, ಇಮೇಜ್ ಏನೋ ಮಾರ್ಕ್ ಮಾಡಿ ಇಂದ ಕಳಿಸಿ ಆಟ ಆಡ್ತಿದ್ದೀರಾ? ಐ ವಿಲ್ ನಾಟ್ ಬಿಲೀವ್ ದಿಸ್. ಅಯ್ಯೋ, ನಾನು ಯಾಕೆ AI ಮಾಡಿ ಕಳಿಸ್ಬೇಕು ಶಮಿ? ಬೇಕಿದ್ರೆ ನೀನೇ ಆದಿಗೆ ಫೋನ್ ಮಾಡಿ ಕೇಳ್ಕೊ. ಹೇ ವಿದ್ಯಾ, ಆದಿ ಎಲ್ಲೇ ಕಾಲ್ ಪಿಕ್ ಮಾಡ್ತಾನೆ, ಅವನೀಗ ಲಕ್ಷ್ಮಿ ಜೊತೆ ಮಾತಾಡ್ತಾ ಇದ್ದಾನಲ್ಲ. ಓಹ್ ಸಾರಿ, ಆದಿ ಈಗ ಲಕ್ಷ್ಮಿ ಜೊತೆ ಇದ್ದಾನಲ್ಲ. ಸರಿ, ಬಾಯ್ ಬಾಯ್ ಶಮಿ. ಆದಿ, where are you man? ಯಾಕೆ ಶಮಿತಾ, ಏನಾಯ್ತೆ? ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ. ಏನಾಯ್ತೆ? ಆದಿಯವ್ರ ತಾತ ಹೇಗಿದ್ದಾರೆ? ಆದಿ ಇಲ್ಲಿ? ನಿನ್ನ ಕಾರ್ನ ನೀನೇ ಯಾಕೆ ಹಾಗೆ ಗುರಾಯಿಸ್ತಾ ಇದೀಯಾ? ಕಾರು ನನ್ನ ಕಣ್ಣೆದುರುಗಡೆ ಇರಬಾರ್ದು, ಅದಕ್ಕೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೀ ಕೊಡು, ಹೋಗಿ ಕಾರ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡ್ಕೊಡ್ತೀನಿ. ಅದಿರ್ಬೇಕಾಗಿರೋದು ಕಾರ್ ಪಾರ್ಕಿಂಗ್ ಜಾಗದಲ್ಲ, ನಾನು ಹೇಳಿದ ಜಾಗಕ್ಕೆ ತಗೊಂಡು ಹೋಗು. ಕೀ. ಕಾರ್ ತಗೊಂಡೋಗಿ? ನೀನು ತಗೊಂಡು ಹೋಗು, ನಾನು ಬರ್ತೀನಿ. ನೀನು ಹೆಂಗೆ ಬರ್ತೀಯಾ? ನಾನು ಕ್ಯಾಬಲ್ಲಿ ಬರ್ತೀನಿ. ನಿನಗೇನೇ ಬಂದಿರೋದು? ಸ್ವಂತ ಕಾರ್ ಇಟ್ಕೊಂಡು ಕ್ಯಾಬಲ್ಲಿ ಬರ್ತೀನಿ ಅಂತೀಯಾ? ಕ್ವೆಶನ್ ಮೇಲೆ ಕ್ವೆಶನ್ ಮಾಡಬೇಡ. ಸುಮ್ಮನೆ ನಾನು ಹೇಳಿದಷ್ಟು ಮಾಡ್ತೀಯೋ ಅಥವಾ ಬೇರೆ ಯಾರನ್ನಾದ್ರೂ ಕರೀಲಾ? ಆಯ್ತು ಬಿಡಮ್ಮ ತಾಯಿ, ತಗೊಂಡು ಹೋಗ್ತೀನಿ. ನಿನ್ನ ಕ್ಯಾಬಲ್ಲೇ ಬಾ. ಡೆಸ್ಟಿನೇಷನ್ ಯಾವುದು ಅಂತ ಲೊಕೇಶನ್ ಕಳಿಸು. ಇಷ್ಟು ದಿನ ಇದ್ದ ಹಾಗೆ ಇದ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಈಗ ನೀವು ಮನೆಯವ್ರ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಆತ್ಮೀಯವಾಗಿ ಬೆರೀತಾ ಇದ್ದೀರಾ. ಆದರೆ ನನಗೆ ಗೊತ್ತಾಗಿರೋ ಸತ್ಯ ಅವ್ರಿಗೆಲ್ಲ ಗೊತ್ತಾದರೆ ಅವ್ರಿಗೆಷ್ಟು ನೋವಾಗ್ಬೋದು ಅನ್ನೋ ಭಯ. ಲಕ್ಷ್ಮಿ, ನೀವು ಹೋಗಿ ಅಪ್ಪನ ಮಾತಾಡ್ಸ್ಕೊಂಬ. ನಾನು ಮಾತಾಡ್ಸ್ಕೊಂಬರ್ತೀನಿ. ಮಾವ, ನೀವು? ನೀನು ಹೋಗಮ್ಮ, ನಾನು ಬರ್ತೀನಿ. ಅಮ್ಮ, ಅಳಬೇಡಮ್ಮ.
ಅಮೃತ ಅವ್ರು ಯಾಕಿನ್ನು ರೂಮಿಗೆ ಬಂದಿಲ್ಲ? ಮೊದಲಾದ್ರೆ ರೂಮ್ ಬಿಟ್ಟು ಹೊರಗಡೆ ಹೋಗ್ತಿರ್ಲಿಲ್ಲ. ಇವತ್ತು ನೋಡಿದ್ರೆ ಇಷ್ಟೊತ್ತಾದರೂ ರೂಮ್ಗೆ ಬಂದಿಲ್ವಲ್ಲ? ನೋಡಿದ್ರೆ ಅದಕ್ಕೆ ನಮ್ಮ ಅಮೃತನ ತವ್ರ ಮನೆಗೆ ಹೋಗಿ ಬಂದಮೇಲೆ ನಗೋದನ್ನ ಕಲ್ತ್ಕೊಂಬಂದ್ಬಿಟ್ಟಿದ್ದಾಳೆ. ಕುಮುದ, ಅವಳಿಗೆ ನಗಕ್ಕೆ ಗೊತ್ತಿರಲಿಲ್ವಾ? ನನ್ನ ಕಣ್ಣಿಗೆ ಅವಳ ನಗು ಮುಖ ತುಂಬ ಸಲ ಕಾಣಿಸಿದೆ. ಹಂಗೆ ಹೇಳಿ ಅತ್ತೆ, ನಾನೇನು ಬೆಂಗಳೂರಿಗೆ ಹೋಗಿ ನಗೋದು ಕಲ್ತ್ಕೊಂಡು ಬಂದಿಲ್ಲ ಆಂಟಿ. ಅತ್ತೆ ಸೊಸೆ ಒಂದಾಗ್ಬಿಟ್ರಾ ಇನ್ನು ನನ್ನ ಮಾತು ಎಲ್ಲಿಂದ ನಡೆಯುತ್ತೆ? ಆಂಟಿ, ಈ ಮನೇಲಿ ನಿಮ್ಮ ಮಾತೆ ನಡೆಯೋದು. ನಾವೆಲ್ಲ ಜಸ್ಟ್ ಹಿಂಗೆ ಅಷ್ಟೆ. ಹಂಗೆ ಹಿಂಗೆ ಅಂದರೆ ನಿಮಗೆ ಹೇಗೆ ಅರ್ಥ ಮಾಡಿಸೋದು? ಚಿತ್ರಾನ್ನಲ್ಲಿ ಮೇನ್ ಏನು ಹೇಳಿ ಅತ್ತೆ? ನೀವು ಹೇಳಿ. ಚಿತ್ರಾನ್ನದಲ್ಲಿ ಅನ್ನನೇ ಮೇನ್ ಕಣಮ್ಮ. ಆಮೇಲೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಕರಿಬೇವು. ಅಷ್ಟೇನಾ? ಇನ್ನೇನಿರತ್ತಮ್ಮ? ಅರ್ಶಿಣ. ಅಯ್ಯೋ, ಅರ್ಶಿಣನೇ ಇಂಪಾರ್ಟೆಂಟು. ನೆನಪೇ ಆಗಲಿಲ್ಲ ನೋಡು. ಅಲ್ವಾ? ಅರ್ಶಿಣ ಚಿತ್ರಾನ್ನಕ್ಕೆ ತುಂಬ ಇಂಪಾರ್ಟೆಂಟ್. ಯಾಕೆ ಹೇಳಿ? ಅರ್ಶಿಣ ಇಲ್ದಿದ್ರೆ ಚಿತ್ರಾನ್ನ ಹೇಗಾಗುತ್ತೆ? ಹ್ಞೂ ಆಂಟಿ, ಅರ್ಶಿಣ ಇಲ್ಲದೆ ಚಿತ್ರಾನ್ನ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗೆ ಅರ್ಶಿಣ ಇದ್ರೇನೆ ಚಿತ್ರಾನ್ನ ನೀಟಾಗಿ ಮಿಕ್ಸ್ ಆಗಿದೆಯೋ ಇಲ್ವೋ ಅಂತಾನೂ ಗೊತ್ತಾಗೋದು. ನೀವು ಕೂಡ ಈ ಮನೆಗೆ ಅಷ್ಟೇ ಇಂಪಾರ್ಟೆಂಟ್. ನಾವೆಲ್ಲ ಬರೀ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪಿನ ಥರ. ಅಬ್ಬಬ್ಬಬ್ಬಬ್ಬ, ಇಷ್ಟೊಂದು ಮಾತಾಡಕ್ ಬರುತ್ತೆ ನಮ್ಮ ಅಮೃತ ನಿನಗೆ? ಜಾಸ್ತಿ ಮಾತಾಡ್ಬಿಟ್ನಾ ಆಂಟಿ? ಇಲ್ಲ ಕಣಮ್ಮ, ಇತಿಮಿತಿಯಾಗಿ ಮಾತಿದ್ದೆ. ಹೋಗು ಪುಟ್ಟ, ಹೊತ್ತಾಯ್ತು, ಹೋಗಿ ಮಲ್ಕೋ ಹೋಗು. ಅಮೃತ ಅವರೇ, ನಿಮ್ಗೆ ಏನಾದರೂ ಜ್ವರ ಬಂದಿದ್ಯಾ? ಜ್ವರನಾ? ಇಲ್ಲ, ಯಾಕೆ? ಮನೆಯವ್ರ ಜೊತೆ ಇಷ್ಟೊಂದು ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೂ ಜ್ವರಕ್ಕೂ ಏನು ಸಂಬಂಧ? ಅಲ್ಲ, ಕೆಲವರು ಜ್ವರ ಬಂದರೆ ಜಾಸ್ತಿ ಮಾತಾಡ್ತಾರಲ್ಲ, ಸೊ